ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ದು ಪಾಸಿಂಗ್ ಪ್ಯಾಕೇಜ್ ಅಷ್ಟೇ ಅಲ್ಲದೆ ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಎಂತನ್ನು ವಾಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಅಷ್ಟೇ ಅಲ್ಲದೆ ಟಿಪ್ಸು ಕೊಡ್ತಾ ಹೋಗ್ತೀನಿ ನಾನು. ಮತ್ತು ಯಾರಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಸೊ ಇಲ್ಲಿ ನೀವು ನೋಡ್ಬೋದು ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಅಂತಂತ ಹೇಳಿ ನಿಮಗೆ ಫಸ್ಟ್ ಇಯರ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಕೋರ್ ಸಬ್ಜೆಕ್ಟ್ ಇದೆ. ಸೊ ಇದು C25 ಅಂದರೆ ಹೊಸ ಸಿಲೆಬಸ್ ಪ್ರಕಾರ. ಸೊ ನಿಮಗೆ ಯಾವ ರೀತಿ ಕ್ವಶನ್ಸ್ ಬರ್ತಾವ, ಯಾವ ಚಾಪ್ಟರ್ ಮೇಲೆ ನಿಮಗೆ ಜಾಸ್ತಿ ಕ್ವಶನ್ಸ್ ಬರ್ತಾವ ಅಂತೇಳಿ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಈ ಟೇಬಲ್ ಪ್ರಕಾರ ಇಲ್ಲಿ ನೀವು ನೋಡ್ಬೋದು COs ನಿಮಗೆ 3 COs ಇದಾವೆ ನಿಮ್ಮ ಸಿಲೆಬಸ್ನಲ್ಲಿ, CO1, CO2, CO3 ಅಂತಂಥೇಳಿ. ಸೊ ಇದ್ರ ಪ್ರಕಾರ ಟೋಟಲ್ ಮಾರ್ಕ್ಸ್ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರೋದು CO2ಲಿಂದ. ಸೊ CO2ಗೆ 105 ಮಾರ್ಕ್ಸ್ ಇದೆ ನೋಡ್ರಿ. ಸೊ ಉಳಿದ COಸ್ಗೆ ಕಡಿಮೆ ಇದೆ ಮಾರ್ಕ್ಸ್. CO1ಗೆ 5 ಮಾರ್ಕ್ಸ್ ಐತಿ, CO3ಗೆ 40 ಮಾರ್ಕ್ಸ್ ಐತಿ. ಸೊ CO2 ನೀವು ಚೆನ್ನಾಗಿ ಮಾಡಿಕೊಂಡ್ರೆ, ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ಜಸ್ಟ್ ಪಾಸ್ ಅಷ್ಟೇ ಅಲ್ಲದೆ ನೀವು ಸ್ಕೋರು ಮಾಡಬಹುದು. ಓಕೆ, ಸೊ ಇಲ್ಲಿ ಕೆಳಗಡೆ ಕ್ವಶನ್ ಪೇಪರ್ ಅದಾವ, ಮಾಡೆಲ್ ಕ್ವಶನ್ ಪೇಪರ್ ಅದಾವ, 3 ಮಾಡೆಲ್ ಕ್ವಶನ್ ಪೇಪರ್ ಅದಾವ. ಅವು ನಿಮಗೆ ಆಮೇಲೆ ಹೇಳ್ತಾ ಹೋಗ್ತೇನೆ ನಾನು. ಸೊ ಮುಂಚೆ ಇದಕ್ಕಿಂತ ಮುಂಚೆ ನೀವು CO2 ಯಾವುದು ಅಂದರೆ ಏನು ಅಂತ ಹೇಳಿ ತಿಳ್ಕೊಂಡ್ರೆ ನಿಮ್ದು ಸಿಲೆಬಸ್ನಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಿಮ್ಮ ಸಿಲೆಬಸ್ ನೋಡಿದರೆ ನಿಮ್ಗೆ ಗೊತ್ತಾಗ್ತೈತಿ. ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಅಂತಂತಿದೆಯಲ್ಲ, ಸೊ ಈ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಸಿಲೆಬಸ್ನಲ್ಲಿ ಸೊ ಏನಿದೆ ಅಂದರೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ 50 ಕಂಡಕ್ಟ್ ಮಾಡ್ತಾರೆ. ಮಿನಿಮಮ್ ಎಷ್ಟು ತೊಗೋಬೇಕು ನೀವು ಪಾಸ್ ಆಗಬೇಕಂದ್ರೆ 20 ತೊಗೋಬೇಕು. ಅದೇ ರೀತಿ ಎಂಡ್ ಎಕ್ಸಾಮ್, ಸೊ ಎಂಡ್ ಎಕ್ಸಾಮ್ ನಿಮಗೆ ಥಿಯರಿ ಎಕ್ಸಾಮ್ ಇರ್ತೈತಿ. ಸೊ ಥಿಯರಿ ಎಕ್ಸಾಮ್ ನಿಮಗೆ 50ಗೆ 20 ಬರಬೇಕಂದ್ರೆ ನಿಮಗೆ ಎಂಡ್ ಎಕ್ಸಾಮ್ 100 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. 100ಗೆ ನೀವು 40 ತೊಗೋಬೇಕು. 40 ಈಸ್ ಮಿನಿಮಮ್ ಮಾರ್ಕ್ಸ್ ಫಾರ್ ಪಾಸಿಂಗ್. ಸೊ 40 ಮಾರ್ಕ್ಸ್ ತೊಗೊಂಡ್ರೆ ನಿಮಗೆ 50ಗೆ 20 ಬರ್ತದೆ. ಸೊ ಇದು ನೆನಪಿಟ್ಕೊಡ್ರಿ, 40 ಈಸ್ ದ ಮಿನಿಮಮ್ ಮಾರ್ಕ್ಸ್ ಟು ಪಾಸ್, 40%. ಓಕೆ, ಸೊ ಇಲ್ಲಿ ಸಿಲೆಬಸ್ ನೋಡಿದರೆ ನಿಮಗೆ ಗೊತ್ತಾಗ್ತೈತಿ ಯಾವೆಲ್ಲ ಇಂಪಾರ್ಟೆಂಟ್ ಅಂತಂತ ಹೇಳಿ. ಸೊ ಇದು ಸಿಲೆಬಸ್ ನಿಮ್ಮದು ಕನ್ಸ್ಟ್ರಕ್ಷನ್ ಮಟೀರಿಯಲ್. ಸೊ ಇದರಲ್ಲಿ ಇಲ್ಲಿ ನೋಡ್ಬೋದು COs ಅಂತ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಇಲ್ಲಿ CO ಅಂತ ಮೆನ್ಷನ್ ಮಾಡ್ಯಾರಲ್ಲ. ಸೊ ಸೆಕೆಂಡ್ CO ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಸೆಕೆಂಡ್ CO ಎಲ್ಲ CO ಜೊತೆನೂ ಕ್ಲಬ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸೆಕೆಂಡ್ CO ಫಸ್ಟ್ CO ಜೊತೆ ಕ್ಲಬ್ ಆಗೈತಿ. ಸೊ ಇದು ಸೆಕೆಂಡ್ CO ಎಲ್ಲ ಕಡೆನೂ ಬಂದದ ನೋಡ್ರಿ. ನಿಮ್ಮದು ಸೆಕೆಂಡ್ CO ಎಲ್ಲಾನು ಕಡೆ ಸೆಕೆಂಡ್ CO ಇದೆ. ಸೊ ಜಸ್ಟ್ ಲೀವಿಂಗ್ ಲಾಸ್ಟ್ ಒನ್ ಒಂದು ಬಿಟ್ಟರೆ, ಇದು ಒಂದು ಬಿಟ್ಟರೆ ನಿಮಗೆ ಸಸ್ಟೈನಬಲ್ ಮೆಟೀರಿಯಲ್ಸ್ ಒಂದು ಬಿಟ್ಟರೆ ಸೆಕೆಂಡ್ CO ಎಲ್ಲ ಚಾಪ್ಟ್ರಿಗೂ ಬರ್ತೈತೆ ನಿಮಗೆ. ಸೊ ಅದಕ್ಕೆ ರಿಮೈನಿಂಗ್ ಎಲ್ಲ ಚಾಪ್ಟರ್ಸ್ ನೀವು ಓದ್ಕೊಡ್ರಿ, ಪರ್ಫೆಕ್ಟ್ ಮಾಡಿಕೊಡ್ರಿ. ಕ್ವಶನ್ಸ್ ಅದ್ರ ಮೇಲೆ ಯಾವ ಕೇಳಿದಾರೆ ಅಂತಂಥೇಳಿ ನಾನು ಕ್ವಶನ್ ಪೇಪರ್ ನೋಡಿ ನಿಮಗೆ ಹೇಳ್ತೀನಿ. ಮತ್ತು ಇದು ನೀವು ಕೇಳ್ತೀರಿ ಸಿಲೆಬಸ್ ನಾವು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಕ್ವಶನ್ ಪೇಪರ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ ನೀವು ಕೇಳ್ತೀರಿ. ಸೊ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಡೌನ್ಲೋಡ್ ಮಾಡ್ಕೊಳ್ಳೋ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಶೇರ್ ಮಾಡ್ತೀನಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಮಾಡೆಲ್ ಕ್ವಶನ್ ಪೇಪರ್, ಟೋಟಲ್ 3 ಮಾಡೆಲ್ ಕ್ವಶನ್ ಪೇಪರ್ ಶೇರ್ ಮಾಡಿದ್ದಾರೆ. ಸೊ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಅದಾವೆ ಫಸ್ಟ್ ತಿಳ್ಕೊಡ್ರಿ. ಇನ್ಸ್ಟ್ರಕ್ಷನ್ಸ್ ಭಾಳ ಇಂಪಾರ್ಟೆಂಟ್. ಫಾರ್ ಪಾರ್ಟ್ ಎ ಓನ್ಲಿ ದ ಫಸ್ಟ್ ಅಟೆಂಪ್ಟೆಡ್ ಆನ್ಸರ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯುಯೇಷನ್. ನೀವು ಫಸ್ಟಿಗೆ ಏನು ಬರೆದಿರ್ತಿರಲ್ಲ ಆನ್ಸರ್, ಪಾರ್ಟ್ ಎ MCQs ಬರ್ತಾವ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತಾವ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ತಾವ. ಸೊ ನೀವು ಫಸ್ಟ್ ಏನು ಬರೀತಿರಲ್ಲ ಅದೇ ಕನ್ಸಿಡರ್ ಮಾಡ್ತಾರೆ ಆನ್ಸರ್. ಸಪೋಸ್ ನೀವು ಸೇಮ್ ಕ್ವಶನ್ಗೆ 2 ಆನ್ಸರ್ ಬರೆದ್ರೆ ಫಸ್ಟ್ ಆನ್ಸರ್ ರಾಂಗ್ ಬರೆದು ಸೆಕೆಂಡ್ ಆನ್ಸರ್ ನೀವು ಕರೆಕ್ಟ್ ಬರೆದ್ರು ಅವಾಗ ಕನ್ಸಿಡರ್ ಮಾಡಲ್ಲ. ಅದಕ್ಕೆ ಆದಷ್ಟು ನೀವು ಕೇರ್ಫುಲಿ ಆನ್ಸರ್ ಮಾಡಿರಿ. ಒಂದೇ ಒಂದು ಸಲ ಆನ್ಸರ್ ಮಾಡಿರಿ, ಒಂದೇ ಆನ್ಸರ್ ಬರೀರಿ, 2 ಆನ್ಸರ್ ಬರಲಿಕ್ಕೆ ಹೋಗಬೇಡ್ರಿ. ಓಕೆ, ಸೊ ನೆಕ್ಸ್ಟ್ ಯೂಸ್ ನೀಟ್ ಸ್ಕೆಚಸ್ ಡೈಗ್ರಾಮ್ಸ್ ವೇರ್ ಎವರ್ ನೆಸೆಸರಿ. ಸೊ ಆ ಕ್ವಶನ್ಗೆ ರಿಲೇಟೆಡ್ ಯಾವುದಾದ್ರು ಡೈಗ್ರಾಮ್ ಇದ್ದರೆ ಮತ್ತು ಸ್ಕೆಚಸ್ ಇದ್ದರೆ ನೀಟಾಗಿ ಡ್ರಾ ಮಾಡಂತ ಹೇಳಿದ್ದಾರೆ. ಓಕೆ, ಅಸ್ಯೂಮ್ ಡೇಟಾ ವೆರೆವರ್ ರಿಕ್ವೈರ್ಡ್ ಆ್ಯಂಡ್ ಸ್ಟೇಟ್ ದಮ್ ಕ್ಲಿಯರ್ಲಿ. ಸೊ ಯಾವುದಾದ್ರೂ ಕ್ವಶನ್ಗೆ ಡೇಟಾ ಕೊಟ್ಟದೆ ಹೋದರೆ ನೀವೇ ಅಸ್ಯೂಮ್ ಮಾಡಿನೂ ಬರೀಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಆಲ್ ಪಾರ್ಟ್ಸ್ ಆರ್ ಕಂಪಲ್ಸರಿ ಎಕ್ಸೆಪ್ಟ್ ವೇರ್ ಚಾಯ್ಸ್ ಈಸ್ ಪ್ರೊವೈಡೆಡ್. ಸೊ ಎಲ್ಲ ಪಾರ್ಟ್ಸ್ನು ಕಂಪಲ್ಸರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಎಲ್ಲಿ ಚಾಯ್ಸ್ ಇದಲ್ಲ ಅಲ್ಲಷ್ಟೇ ನಿಮಗೆ ಚಾಯ್ಸ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಓಕೆ, ಸೊ ಯಾವ ರೀತಿ ಪ್ಯಾಟರ್ನ್ ಇದೆ ಅಂತ ಸ್ವಲ್ಪ ನೋಡ್ಕೊಡ್ಲಿ. ಪಾರ್ಟ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದಾವ. ಸೊ ಆಲ್ ಆರ್ ಕಂಪಲ್ಸರಿ, ಇದರಲ್ಲೇನು ಚಾಯ್ಸ್ ಇಲ್ಲ. ಪಾರ್ಟ್ ಎ ಈಸ್ ಕಂಪಲ್ಸರಿ. ಸೊ ಫಸ್ಟ್ MCQ ಬರ್ತೈತಿ, ಈಚ್ ಕ್ಯಾರೀಸ್ 1 ಮಾರ್ಕ್. ಟೋಟಲ್ 15 ಕ್ವಶನ್ಸ್ ಅದಾವ, 15 ಮಾರ್ಕ್ಸ್ ಬರ್ತೈತೆ ನಿಮಗೆ. ಸೊ ಆನ್ಸರ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಿರಿ, 2 ಆನ್ಸರ್ ಮಾಡೋಕ್ಕೆ ಹೋಗಬೇಡ್ರಿ. ಒಂದು ಕ್ವಶನ್ಗೆ ಒಂದೇ ಆನ್ಸರ್ ಕರೆಕ್ಟ್ ಇದ್ದಿದ್ದು ಕರೆಕ್ಟಾಗಿ ಚೂಸ್
ಚೂಸ್ ಮಾಡಿ ಬರೀರಿ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ತದೆ ನೋಡ್ರಿ. ಸೊ ಸೆಕೆಂಡ್ ಸೆಕ್ಷನ್ದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಈಚ್ ಕ್ಯಾರೀಸ್ 1 ಮಾರ್ಕ್ಸ್, ಟೋಟಲ್ 5 ಮಾರ್ಕ್ಸ್. ಸೊ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗ್ತೈತಿ. ಇಲ್ಲಿನೂ ಅದೇ ರೀತಿ ಒಂದೇ ಆನ್ಸರ್ ಮಾಡಿರಿ, ಡಬಲ್ ಆನ್ಸರ್ ಮಾಡೋಕ್ಕೆ ಹೋಗಬೇಡ್ರಿ ಸೇಮ್ ಕ್ವಶನ್ಗೆ. ಓಕೆ, ನೆಕ್ಸ್ಟ್ ಪಾರ್ಟ್ ಬಿ ದಲ್ಲಿ ಆನ್ಸರ್ ಎನಿ 5 ಕ್ವಶನ್ಸ್. ಇಲ್ಲಿ ಚಾಯ್ಸ್ ಇದೆ ನೋಡ್ರಿ. ಪಾರ್ಟ್ ಬಿ ಚಾಯ್ಸ್ ಕೊಟ್ಟಾರ. ಸೊ ಟೋಟಲ್ 8 ಕ್ವಶನ್ಸ್ ಕೊಟ್ಟಿರ್ತಾರ. ಟೋಟಲ್ 8 ಕ್ವಶನ್ದಲ್ಲಿ ನೀವು ಯಾವುದಾದ್ರೂ ಪರ್ಫೆಕ್ಟ್ 5 ಚೂಸ್ ಮಾಡ್ಕೊಡ್ರಿ. ಎನಿ 5 ಯು ಶುಡ್ ಚೂಸ್ ಆ್ಯಂಡ್ ಆನ್ಸರ್. ಸೊ ಈಚ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ 2 ಮಾರ್ಕ್ಸ್ ಅಂದರೆ 5 into 2 ಅಂದರೆ ಟೋಟಲ್ ನಿಮಗೆ 10 ಮಾರ್ಕ್ಸ್ ಸಿಗ್ತೈತಿ. ನೀವು 5 ಕ್ವಶನ್ ಆನ್ಸರ್ ಮಾಡಿದ್ರೆ ನಿಮಗೆ ಟೋಟಲ್ 10 ಮಾರ್ಕ್ಸ್ ಸಿಗ್ತೈತಿ. ನೆಕ್ಸ್ಟ್ ಪಾರ್ಟ್ ಸಿ ದಲ್ಲಿನೂ ಚಾಯ್ಸ್ ಇದೆ ನೋಡಿರಿ. ಚಾಯ್ಸ್ ಯಾವ ರೀತಿ ಇದೆ ಅಂದರೆ ಇಲ್ಲಿ ಟೋಟಲ್ 8 ಕ್ವಶನ್ ಕೊಟ್ಟಾರ. ಔಟ್ ಆಫ್ 8 ಯು ಕ್ಯಾನ್ ಚೂಸ್ ಎನಿ 5 ಬಟ್ ಈಚ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್ಸ್? 3 ಮಾರ್ಕ್ಸ್. ಸೊ ಅದಕ್ಕೆ 5 into 3 ಅಂದರೆ ಎಷ್ಟಾಗ್ತೈತೆ ನಿಮ್ಮದು? 15 ಮಾರ್ಕ್ಸ್. ಸೊ ನೀವು 5 ಕ್ವಶನ್ಸ್ ಆನ್ಸರ್ ಮಾಡಿದರೆ ಕರೆಕ್ಟಾಗಿ ನಿಮಗೆ 15 ಮಾರ್ಕ್ಸ್ ಮ್ಯಾಕ್ಸಿಮಮ್ ಸಿಗ್ತಾವೆ. ಓಕೆ, ನೆಕ್ಸ್ಟ್ ಪಾರ್ಟ್ ಡಿ ದಲ್ಲಿ ಸೆಕ್ಷನ್ 1 ಅಂತಿದೆ, ಸೆಕ್ಷನ್ 2 2 ಸೆಕ್ಷನ್ಸ್ ಪಾರ್ಟ್ ಡಿ ದೊಳಗೆ. ಇದು ಕ್ಲಿಯರ್ಲಿ ಇನ್ಸ್ಟ್ರಕ್ಷನ್ ನೋಡ್ಕೊಡ್ರಿ. ಇಲ್ಲಿ ಚಾಯ್ಸ್ ಇದೆ ನಿಮಗೆ ಆನ್ಸರ್ ಎನಿ 5 ಅಂತಿದೆ ನೋಡಿರಿ. ಸೊ ಇಲ್ಲಿನೂ ಟೋಟಲ್ 8 ಕ್ವಶನ್ಸ್ ಇರ್ತಾವೆ. ಇದರಲ್ಲಿ ಯಾವುದಾದ್ರೂ 5 ಅಷ್ಟೇ ನೀವು ಚಾಯ್ಸ್ ಮಾಡಿಕೊಂಡು ಬರಿಬೇಕು. ಬಟ್ ಮಾರ್ಕ್ಸ್ ಎಷ್ಟು? ಈಚ್ ಕ್ವಶನ್ಗೆ 5 ಮಾರ್ಕ್ಸ್. ಸೊ ಅದಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇತ್ತು ಅಲ್ಲಿ 25 ಮಾರ್ಕ್ಸ್ ಇನ್ ಸೆಕ್ಷನ್ 1 ಪಾರ್ಟ್ ಡಿ. ನೆಕ್ಸ್ಟ್ ಪಾರ್ಟ್ ಡಿ ಸೆಕ್ಷನ್ 2 ದಲ್ಲಿ ಟೋಟಲ್ ಎಷ್ಟು ಕ್ವಶನ್ಸ್ ಅದ ಅಂದರೆ 5 ಕ್ವಶನ್ಸ್ ಅದಾವೆ. ಸೊ 5 ಕ್ವಶನ್ಸ್ದಲ್ಲಿ ಔಟ್ ಆಫ್ 5 ಕ್ವಶನ್ಸ್ ಯು ಶುಡ್ ಚೂಸ್ ಎನಿ 3. ನಿಮಗೆ ಯಾವುದು ಪರ್ಫೆಕ್ಟ್ ಬರ್ತಲ್ಲ ಯಾವುದಾದ್ರೂ 3 ಚೂಸ್ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗ್ತೈತಿ. ಈಚ್ ಕ್ಯಾರೀಸ್ 10 ಮಾರ್ಕ್ಸ್. ಸೊ 10 into 3 ಅಂದರೆ ಟೋಟಲ್ ನಿಮ್ಮದು 30 ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸಿಗ್ತಾ ನಿಮಗೆ. ಅದಕ್ಕೆ ಕೇರ್ಫುಲಿ ಚೂಸ್ ಮಾಡಿ ಆನ್ಸರ್ ಮಾಡಿರಿ. ಬಟ್ ವೆನ್ ಎವರ್ ಯು ಆರ್ ರೈಟಿಂಗ್ ದ ಕ್ವಶನ್ ನಂಬರ್ ಬರಿಬೇಕಾದಾಗ ಬೆಟರ್ ಯು ಮೆನ್ಷನ್ ಕರೆಕ್ಟಾಗಿ ಪಾರ್ಟ್ ಮೆನ್ಷನ್ ಮಾಡಿರಿ. ಯಾವ ಪಾರ್ಟ್ ಅಂತಂತ ಹೇಳಿ. ಸೊ ಯಾವ ಪಾರ್ಟ್ ಅಂತಂದ್ರೆ ಪಾರ್ಟ್ ಎ ಬಿ ಸಿ ಅದಾವಲ್ಲ. ಸೊ ಯಾವ ಪಾರ್ಟ್ಲಿಂದ ನೀವು ಆನ್ಸರ್ ಮಾಡ್ತೀರಂತ ಮೆನ್ಷನ್ ಮಾಡಿರಿ. ಸೊ ಸಪೋಸ್ ನೀವು ಪಾರ್ಟ್ ಡಿಲಿಂದ ಆನ್ಸರ್ ಮಾಡ್ತಾ ಇದ್ರೆ ಕರೆಕ್ಟಾಗಿ ಹೇಗೆ ಬರಿಬೇಕಂತ ನಾನು ನಿಮ್ಗೆ ತೋರಿಸ್ತೀನಿ. ಪಾರ್ಟ್ ಡಿ ಅಂತಂತ ಹೇಳಿ ಮೇಲೆ ಬರೀರಿ. ನೆಕ್ಸ್ಟ್ ಯಾವ ಸೆಕ್ಷನ್? ಪಾರ್ಟ್ ಡಿದೊಳಗೆ ಸೆಕ್ಷನ್ 1 ಸೆಕ್ಷನ್ 2 ಬರ್ತಾವ. ಸೆಕ್ಷನ್ 2 ಅಂತಲೂ ಬರಿಬೇಕು. ನೆಕ್ಸ್ಟ್ ಆಮೇಲೆ ಇದರಲ್ಲಿ ಯಾವ ಕ್ವಶನ್ ಸೆಕ್ಷನ್ 2 ದಲ್ಲಿ ಯಾವ ಕ್ವಶನ್ ಔಟ್ ಆಫ್ 5 ನಿಮ್ದು 3rd ಕ್ವಶನು 4th ಕ್ವಶನು ಅಂತ ಹೇಳಿ ಕರೆಕ್ಟಾಗಿ ಬರೀರಿ. ಸೊ 3rd ಇದ್ರೆ 3rd ಅಂತ ಬರೀರಿ. ಸೊ ಈ ರೀತಿ ಕಂಪ್ಲೀಟ್ ನೀವು ಕ್ವಶನ್ನ ಬರೀಬೇಕಾಗ್ತೈತಿ. ಸಪೋಸ್ ನೀವು ಸರಿಯಾಗಿ ಕ್ವಶನ್ ನಂಬರ್ ಹಾಕ್ತೇ ಹೋದರೆ ನಿಮ್ಮ ಮಾರ್ಕ್ಸ್ ಕಟ್ ಆಗ್ತಾವೆ. ಓಕೆ, ಸೊ ಇದು ಸರಿಯಾಗಿ ತಿಳ್ಕೊಡ್ರಿ. ಇವು 3 ಕ್ವಶನ್ ಪೇಪರ್ ಅದಾವ. ಸೇಮ್ ಪ್ಯಾಟರ್ನ್ ಬರ್ತೈತಿ. ಟೋಟಲ್ 3 ಮಾಡೆಲ್ ಕ್ವಶನ್ ಪೇಪರ್ ಅದಾವ. ಇವು 3 ಕ್ವಶನ್ ಪೇಪರ್ ರೆಫರ್ ಮಾಡಿರಿ. ಇನ್ಸ್ಟ್ರಕ್ಷನ್ ರಿಮೇನ್ ಸೇಮ್, ಪ್ಯಾಟರ್ನ್ ರಿಮೇನ್ ಸೇಮ್. ಜಸ್ಟ್ ನಾನು ಇಲ್ಲಿ ನಿಮಗೆ ರೋಲ್ ಮಾಡಿ ತೋರಿಸ್ತಾ ಹೋಗ್ತೀನಿ. ನೀವೇನು ಮಾಡಬೇಕಂದ್ರೆ ಇನ್ನೊಂದು 10-15 ಡೇಸ್ ಟೈಮ್ ಇದೆ ನಿಮಗೆ ಎಕ್ಸಾಮಿಗೆ. ಜಸ್ಟ್ ನೀವು ಇವೆಲ್ಲ ಕ್ವಶನ್ ಪೇಪರ್ನು ನೀಟಾಗಿ ಒಂದು ಕಡೆ ಬರೆದಿಡ್ರಿ. ಕ್ವಶನ್ ಪೇಪರ್ ಆನ್ಸರ್ಸ್ ಎಲ್ಲ ಬರೆದಿಡ್ರಿ. ಅವನೇ ಓದ್ರಿ, ಪ್ರಾಕ್ಟೀಸ್ ಮಾಡಿರಿ. ಮೇಲಿನ ಮೇಲೆ ಅವನೇ ಓದಿ ಪ್ರಾಕ್ಟೀಸ್ ಅಂದರೆ ಮೇಲಿನ ಮೇಲೆ ಅವನೇ ಓದಿ ಬರೆದ್ರೆ ನಿಮಗೆ ಪರ್ಫೆಕ್ಟ್ ಆಗ್ತೀರಿ. ಮತ್ತು ಇಷ್ಟು ಮಾಡಿದರೆ ನೀವು ಆರಾಮ್ಸೆ ಪಾಸು ಆಗ್ತೀರಿ. ಅಷ್ಟೇ ಅಲ್ಲದೆ ಈಸಿಲಿ ಸ್ಕೋರು ಮಾಡ್ತೀರಂತ ನಾನು ಹೇಳ್ಬೋದು. ಓಕೆ, ಸೊ ಮೇನ್ ಅಂದರೆ ನಿಮಗೆ ಯಾವುದಾದ್ರೂ ಟಾಪಿಕ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಟಿಪ್ಸ್ ನಾನು ನಿಮಗೆ ಒಂದು ಆ್ಯಕ್ಚುಲಿ ಸಪ್ರೇಟ್ ವಿಡಿಯೋ ಮಾಡಿ ನಾನು. ಸೊ ಒಂದು ವಿಡಿಯೋದಲ್ಲಿ ನಾವು ಹೇಗೆ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಟಿಪ್ಸ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದು. ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಂದು ಮಾಹಿತಿಯನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನೀವು ನೋಡಿದರೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗ್ತೈತಿ. ಓಕೆ, ಸೊ ಇವು 3 ಕ್ವಶನ್ ಪೇಪರ ನೀಟಾಗಿ ಓದ್ಕೊಂಡು ಸರಿಯಾಗಿ ಪ್ರಾಕ್ಟೀಸ್ ಮಾಡಿರಿ. ಎಕ್ಸಾಮಿಗೆ ಆರಾಮ್ಸೆ ನೀವು ಪ್ರಿಪ್ರೇಷನ್ ಮಾಡ್ಕೋಬೋದು. ಆರಾಮ್ಸೆ ಪಾಸ್ ಅಷ್ಟೇ ಅಲ್ಲದೆ ನೀವು ಸ್ಕೋರು ಮಾಡ್ಬೋದು. ಓಕೆ, ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸುತ್ತಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ದವ್ರಿಗೂ ಶೇರ್ ಮಾಡಿರಿ. ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಅಪ್ಡೇಟ್ಸ್ಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.